ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಾಕ್ಷಾಯಿಣಿ ಬಂಜಾರ ವೀಡಿಯೋಸ್ಗೆ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಅಕ್ಕಿ ಇಡ್ಲಿನ ಯಾವ ರೀತಿ ಮಾಡೋದಂತ ಹೇಳಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂಥೇಳಿ, ತುಂಬಾ ಸ್ಮೂತಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನಾನು ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ನೋಡಿ, ಒಂದು ಪಾತ್ರೆಯಲ್ಲಿ ನಾನು ಇಡ್ಲಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈ ಕಪ್ಪಿಂದ ನಾನು 3 ಕಪ್ ಅಷ್ಟು ಇಡ್ಲಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದಕ್ಕೆ ನಾನು ಉದ್ದಿನಬೇಳೆ 1 ಕಪ್ ಉದ್ದಿನಬೇಳೆ, 1 ಸ್ಪೂನು ಮೆಂತ್ಯಕಾಳು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಪಾತ್ರೆನ ತಗೊಳ್ತೀನಿ. ಅದಕ್ಕೆ ಅರ್ಧ ಕಪ್ಪು ಸಾಬುದಾನ ಮತ್ತು ಇನ್ನು 3/4 ಕಪ್ಪು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ನಾನು ಒಂದು ಬೇರೆ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಲ್ಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲನೂ ಕ್ಲೀನಾಗಿ ತೊಳ್ಕೊಂಡು ಮತ್ತು ಇದರಲ್ಲಿ ಬೇರೆ ನೀರನ್ನು ಹಾಕಿ ಒಂದು 7-8 ಗಂಟೆ ನೆನೆಯೋಕೆ ಇಟ್ಬಿಡಬೇಕು. ಎಲ್ಲನೂ ಚೆನ್ನಾಗಿ ನೆನಿಬೇಕು ಇದೆಲ್ಲ. ನೋಡಿ, ನಾನು ನೆನೆಯೋಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಉದ್ದಿನಬೇಳೆನೂ ಮತ್ತು ಮೆಂತ್ಯಕಾಳು ಇವೆಲ್ಲ ಸಪ್ರೇಟಾಗಿ ನಾನು ನೆನೆಸಿಟ್ಕೊಳ್ತಾ ಇದ್ದೀನಿ. ನೋಡಿ, ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ಇದು 7-8 ಗಂಟೆ ನೆನಿಬೇಕು. ಇವಾಗ ನಾನು ನೆನೆಸಿದ ನಂತರ ನೆಂದಿದ್ದಾವೆ, ಎಲ್ಲ ಚೆನ್ನಾಗಿ ನೆನ್ಕೊಂಡಿದ್ದಾವೆ. ಇವಾಗ ಇವುಗಳನ್ನು ನಾನು ರುಬ್ಕೊಳ್ತೀನಿ. ನೋಡಿ, ಎಲ್ಲ ಚೆನ್ನಾಗಿ ನೆಂದಿದ್ದಾವೆ. ನೋಡಿ, ಒಂದು ಮಿಕ್ಸಿ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸಾಬುದಾನ ಮತ್ತು ಅವಲಕ್ಕಿನ ಕೂಡ ಮಿಕ್ಸ್ ಮಾಡ್ಕೊಂಡಿದ್ನಲ್ವ, ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ. ಫೈನ್ ಪೇಸ್ಟ್ ಆಗಬೇಕು. ಇದು ತುಂಬ ಪೇಸ್ಟ್ ಆಗಬೇಕು, ಒಂಥರ ಗಂಧದ ಥರ ಪೇಸ್ಟ್ ಆಗಬೇಕು ಫ್ರೆಂಡ್ಸ್ ಈ ಹಿಟ್ಟು. ಮತ್ತು ನೋಡಿ, ಅದು ರುಬ್ಬಿದ ನಂತರ ಉದ್ದಿನಬೇಳೆ ಮತ್ತು ಮೆಂತ್ಯಕಾಳನ್ನ ನೆನೆಸ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಇದನ್ನು ಹಾಕ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಬಿದ್ದು ನೋಡಿ ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅಂಥೇಳಿ. ನೋಡಿ, ಎಷ್ಟು ಗಟ್ಟಿಯಾಗಿ ಬರಬೇಕು. ಹಾಗೆ ಈ ಥರ ಬಂದರೆ ಇಡ್ಲಿ ಚೆನ್ನಾಗಾಗುತ್ತೆ. ನೋಡಿ, ಉದ್ದಿನಬೇಳೆ ರುಬ್ಕೊಂಡಿದ್ದೆ ಆಯಿತು. ಇವಾಗ ನೋಡಿ, ಅಕ್ಕಿನ ಲಾಸ್ಟಿಗೆ ರುಬ್ಕೊಳ್ತಾ ಇದ್ದೀನಿ ನಾನು. ಅಕ್ಕಿನ ಸ್ವಲ್ಪ ಹಾಕ್ಕೊಂಡು ನೋಡಿ, ನೀರು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ತೀನಿ. ಅಕ್ಕಿನೂ ತುಂಬ ಚೆನ್ನಾಗಿ ಪೇಸ್ಟ್ ಆಗಬೇಕು. ನೋಡಿ, ಅಕ್ಕಿ ಕೂಡ ಸ್ವಲ್ಪ ಗಟ್ಟಿನೇ ರುಬ್ಕೊಂಡಿದ್ದೀನಿ ನಾನು. ಎಲ್ಲ ಅಕ್ಕಿನ ಇದೇ ರೀತಿ ನಾನು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲನೂ ನಾನು ಬೆರೆಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಎಲ್ಲನೂ ಬೇರೆ ಬೇರೆ ರುಬ್ಕೊಂಡಿದ್ದೀವಲ್ವ, ಹಾಗಾಗಿ ನಾನು ಎಲ್ಲನೂ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಿಂದ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಉಪ್ಪು ಕೂಡ ಈ ಟೈಮಲ್ಲೇ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಕಲ್ಲುಪ್ಪಾದರೂ ಹಾಕ್ಕೊಬೋದು, ಇಲ್ಲ ನೈಸ್ ಉಪ್ಪಾದರೂ ಹಾಕ್ಕೊಳ್ಬೋದು. ಇವಾಗ ಹಾಕ್ಕೊಂಡಿದ್ರೆ ಚೆನ್ನಾಗಿ ಹಿಟ್ಟು ಚೆನ್ನಾಗಿರುತ್ತೆ. ನೋಡಿ, ಎಲ್ಲನೂ ಕೈಯಿಂದನೇ ನಾನು ಬೆರೆಸ್ಕೊಂಡು ಪ್ಲೇಟ್ ಮುಚ್ಚಿ ಒಂದು 8 ಗಂಟೆ ನೆನೆಗೆ ಹಾಗೆ ಬಿಟ್ಬಿಡ್ತೀನಿ ನಾನು. ನೋಡಿ, ಇಡ್ಲಿ ಮಾಡೋ ಟೈಮಲ್ಲಿ ಯಾವ ಥರ ಬಂದಿದೆ ಅಂಥೇಳಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ, ಇವಾಗ ಹಿಟ್ಟನ್ನು ನಾನು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಇದಕ್ಕೆ ಬೇರೆ ಏನನ್ನು ಹಾಕ್ಕೊಳ್ಳಲ್ಲ ನಾನು. ರಾತ್ರಿಯೇ ರುಬ್ಕೊಳ್ಳೋ ಟೈಮಲ್ಲಿ ಉಪ್ಪು ಹಾಕ್ಕೊಂಡಿದ್ವಲ್ಲ ನಾವು, ಅದೇ ಲಾಸ್ಟು. ಆಮೇಲೆ ಏನು ಉಪ್ಪು ಸೋಡಾ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇದರಲ್ಲಿ. ನೋಡಿ, ನಾನು ಇಡ್ಲಿ ಪ್ಲೇಟ್ಗಳನ್ನು ತಗೊಂಡಿದ್ದೀನಿ. ಅದಕ್ಕೆ ಎಣ್ಣೆಗಳನ್ನು ಸವರ್ಕೊಳ್ತಾ ಇದ್ದೀನಿ. ಎಣ್ಣೆನ ಸವರ್ಕೊಂಡು ಇಟ್ಕೊತೀನಿ. ಎಲ್ಲ ಪ್ಲೇಟ್ಗಳನ್ನು ಇದೇ ರೀತಿ ನಾನು ಎಣ್ಣೆನ ಹಚ್ಕೊಳ್ತೀನಿ. ಎಣ್ಣೆ ಹಚ್ಕೊಂಡ್ರೆ ಅಂಟಲ್ಲ ಇಡ್ಲಿ ಅಂತ ಹೇಳ್ತಾರಲ್ವ, ಹಾಗಾಗಿ ನಾನು ಎಣ್ಣೆನ ಹಚ್ಕೊಂಡಿದ್ದೀನಿ. ಇವಾಗ ನೋಡಿ, ಎಲ್ಲ ಇಡ್ಲಿ ಪ್ಲೇಟ್ಸ್ಗಳಿಗೂ ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇಡ್ಲಿ. ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾವ ಥರ ಆಗಿತ್ತು ಇಡ್ಲಿ ಅಂಥೇಳಿ. ನೋಡಿ, ಎಲ್ಲ ಪ್ಲೇಟ್ಸ್ಗಳಿಗೂ ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಿಟ್ಟನ್ನು ಹಾಕ್ಕೊಂಡು ಇವಾಗ ಪ್ಲೇಟ್ಸ್ಗಳನ್ನು ಒಂದರ ಮೇಲೆ ಒಂದು ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇಡ್ಲಿ ಅಂತೂ. ನೋಡಿ, ಎಲ್ಲನೂ ಜೋಡಿಸ್ಕೊಂಡ ನಂತರ ನಾನು ಮೊದಲೇ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೆ. ನೀರು ಚೆನ್ನಾಗಿ ಕುದೀತಾ ಇತ್ತು. ಆ ಟೈಮಲ್ಲಿ ನಾನು ಈ ಇಡ್ಲಿ ಪ್ಲೇಟ್ಸ್ಗಳನ್ನು ಇಟ್ಕೊಂಡಿದ್ದೀನಿ. ಇದನ್ನು ಒಂದು 10 ಮಿನಿಟ್ಸ್ ಸಾಕು ಇದು ಬೇಯೋಕ್ಕೆ. ಬೇಗ ಬೆಂದ್ಬಿಡುತ್ತೆ. ಸ್ವಲ್ಪ ಅಂದರೆ ಉರಿ ಕಡಿಮೆ ಇಟ್ಕೊಳ್ಳಿ. ಉರಿ ಕಡಿಮೆ ಇಟ್ಕೊಂಡು ಮಾಡ್ಕೋಬೇಕು ಇದನ್ನು. ನಾನೊಂದು 10 ನಿಮಿಷ ಆದಮೇಲೆ ಇದನ್ನು ತೆಗಿತಾ ಇದ್ದೀನಿ. ಸ್ವಲ್ಪ ತಣ್ಣಗಾದಮೇಲೆ ತೆಗಿಬೇಕು, ನೀಟಾಗಿ ಬರುತ್ತೆ ಇದು. ಆದರೆ ನಮ್ಮ ಮನೇಲಿ ಟಿಫನ್ಗೆ ಸ್ವಲ್ಪ ಅರ್ಜೆಂಟ್ ಮಾಡ್ತಾ ಇರೋದ್ರಿಂದ ನಾನು ಬೇಗನೆ ತೆಗಿಬೇಕಾಯಿತು ಬಿಸಿ ಇದ್ದಾಗಲೇ. ಆದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಸ್ಮೂತಾಗಿ ಬಂದಿರುತ್ತೆ. ನೋಡಿ, ನಾನು ಸ್ಪೂನ್ಗಳಿಂದನೇ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದಂತೂ. ಇಡ್ಲಿ ಅಂತೂ ಸಖತ್ತಾಗಿ ಬಂದಿತ್ತು ಇಡ್ಲಿ ಅಂತೂ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಈ ಇಡ್ಲಿ ಜೊತೆ ನಾವು ಸಾಂಬಾರು, ಚಟ್ನಿ, ನಾನ್ ವೆಜ್ ಏನಾದರೂ ಮಾಡ್ತೀವಂದರೆ ವೆಜ್ಜು ನಾನ್ ವೆಜ್ಜು ಎರಡರ ಮೇಲೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇಡ್ಲಿ.
ನಾವು ರೈಸ್ ಮಾಡಲಿಲ್ಲ ಅಂದರೆ ಈ ಥರ ಇಡ್ಲಿ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು, ಬಾಯಲ್ಲಿಟ್ಟರೆ ಕರಗ್ತಾ ಇತ್ತು, ಅಷ್ಟು ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಕೊಡಿ, ವಿಡಿಯೋಗೊಂದು ಕಮೆಂಟ್ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂಥೇಳಿ. ನೋಡಿ ನಾನು ಇಡ್ಲಿನ ಚಟ್ನಿ ಜೊತೆ ಮಾಡ್ಕೊಂಡಿದ್ದೆ, ಇದ್ರ ಜೊತೆ ಸಾಂಬಾರು, ನಾನ್ ವೆಜ್ಜು ಎಲ್ಲನೂ ಹೊಂದುತ್ತೆ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್.